ಬಿಎಂಟಿಸಿ ಬಸ್ಗಳಲ್ಲಿ ಮಹಿಳೆಯರ ಸುರಕ್ಷತೆ ಎಲ್ಲಿದೆ? ಲೇಡೀಸ್ ಸೀಟು ಅಂತ ಬೋರ್ಡ್ ಮಾತ್ರ, ಕುಳಿತಿರೋದೆಲ್ಲ ಗಂಡಸರು. ಮಹಿಳೆಯರಿಗೆ ಸೀಟ್ ಬಿಟ್ಟು ಕೊಡದೆ ಉದ್ದಟತನ ತೋರಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಲೇಡೀಸ್ ನಿಂತಿದ್ರು ಕೂಡ ಗಂಡಸರು ಆರಾಮಾಗಿ ಬಸ್ಸಲ್ಲಿ ಕೂತ್ಕೊಂಡಿದ್ದಾರೆ. ಬಿಎಂಟಿಸಿ ಬಸ್ಗಳಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅನ್ನೋಂಗ್ ಆಗ್ಬಿಟ್ಟಿದೆ. ಲೇಡೀಸ್ ಸೀಟು ಮಹಿಳೆಯರಿಗೆ ಮಾತ್ರ, ಮಹಿಳೆಯರಿಗೆ ಲೇಡೀಸ್ ಓನ್ಲಿ ಅಂತ ಹೇಳಿ ಬೋರ್ಡ್ ಖಾಲಿ ನೋಡೋದಕ್ಕೆ ಮಾತ್ರ ಸೀಮಿತ ಆಗಿರುವಂತದ್ದು. ಕುಳಿತಿರೋದೆಲ್ಲ ಗಂಡಸರು. ಸದ್ಯ ಮಹಿಳೆಯರಿಗೆ ಸೀಟನ್ನ ಬಿಟ್ಟುಕೊಡದೆ ಅಲ್ಲಿ ಪುರುಷರು ಉದ್ದಟತನ ತೋರಿದ್ದಾರೆ. ಲೇಡೀಸ್ ನಿಂತಿದ್ರು ಕೂಡ ಗಂಡಸರು ಮಾತ್ರ ಕೂತ್ಕೊಂಡಿದ್ದಾರೆ. ಅವರಿಗೆ ಮೀಸಲಿಟ್ಟ ಆಸನವನ್ನ ಬಿಟ್ಟು ಮಹಿಳೆಯರಿಗೆ ಮೀಸಲಿಟ್ಟಂತ ಆಸನದಲ್ಲಿ ಕೂತ್ಕೊಂಡಿರುವಂತದ್ದು. ನೋಡಿದ್ರು ಕೂಡ ಸುಮ್ಮನೆ ಇದ್ರು ಅಲ್ಲಿ ಬಿಎಂಟಿಸಿ ಕಂಡಕ್ಟರ್. ಸದ್ಯ ವಿಡಿಯೋ ವೈರಲ್ ಆಗಿದೆ. ಕ್ರಮಕ್ಕೆ ಪ್ರಯಾಣಿಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮಹಿಳೆಯರು ಅಂತ ಅಂದ್ರೆ ಮಹಿಳೆಯರು ಎಲ್ಲಾ ಟೈಮಲ್ಲೂ ಕೂಡ ಓಕೆ ಆಗಿರಲ್ಲ. ಕೆಲವರು ನಿಶಕ್ತರಾಗಿರ್ತಾರೆ, ಕೆಲವರಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ, ಕೆಲವರು ವೃದ್ಧರು ಇರ್ತಾರೆ, ಕೆಲವರು ಹೆಣ್ಮಕ್ಳು ಪರ್ಸನಲ್ ಸಮಸ್ಯೆಗಳು ಸಾವಿರ ಇರುತ್ತೆ. ನೀವು ನೋಡಿದ್ರು ಕೂಡ ನಿಂತ್ಕೊಂಡು ನಿಮಗೆ ಇರುವಂತ ಹಿಂದೆ ಸೀಟನ್ನ ಬಿಟ್ಟು ಮುಂದೆ ಕೂರ್ತೀರಾ ಅಂತ ಅಂದ್ರೆ ಕಂಡಕ್ಟರ್ ನೋಡಿನೂ ಸುಮ್ಮನೆ ಇದಾರಂತೆ. ಯಾಕಂದ್ರೆ ಶಕ್ತಿ ಯೋಜನೆ, ಹೆಣ್ಮಕ್ಳು ದುಡ್ಡು ಕೊಡಲ್ಲ, ಫ್ರೀ ಆಫ್ ಕಾಸ್ಟ್ ಟಿಕೆಟು, ₹0 ಟಿಕೆಟ್ ಹರಿದು ಸುಮ್ಮನೆ ಕೊಡೋದಲ್ವಾ. ಗಂಡಸರಂದ್ರೆ ಟಿಕೆಟ್ ಪಾಪ ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ. ಕೂತ್ಕೊಳ್ಳಿ ಅಂತ ಹೇಳಿ ಆರಾಮಾಗಿ ಬಿಟ್ಟಿರ್ಬೇಕು ಕಂಡಕ್ಟರ್. ಇವಾಗ ಸದ್ಯ ಈಗ ಬಿಎಂಟಿಸಿ ಬಸ್ಗಳಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಮಹಿಳೆಯರಿಗೆ ಮೀಸಲಿಟ್ಟ ಸೀಟಲ್ಲಿ ಗಂಡಸರು ಕೂತಿದ್ರು ಕೂಡ ಕಂಡಕ್ಟರ್ ಆರಾಮಾಗಿದ್ರು, ಯಾವುದೇ ತರದ ಪ್ರಶ್ನೆ ಇತ್ತಿಲ್ಲ, ಗಂಡಸರನ್ನ ಎದ್ದು ಹಿಂದ್ಗಡೆ ಕಳಿಸ್ಲಿಲ್ಲ ಅನ್ನುವಂಥದ್ದು ಈಗ ಬಹಳ ದೊಡ್ಡ ಪ್ರಶ್ನೆಯಾಗಿದೆ. ಹಾಗಾಗಿ ಮಹಿಳೆಯರಿಗೆ ಸೀಟ್ ಬಿಟ್ಕೊಡದೆ ಅಲ್ಲಿನ ಪುರುಷರು ಉದ್ದಟತನ ತೋರಿದಾರಂತೆ. ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಮುಂದಿನ 4 ಸೀಟ್ಗಳನ್ನ ಯಾವತ್ತೂ ಕೂಡ ಮಹಿಳೆಯರಿಗೆ ಮೀಸಲಿಡಲಾಗುತ್ತೆ. ಅವರು ನಿಂತಿರೋದನ್ನ ಅಲ್ಲಿನ ಪುರುಷರು ನೋಡಿದ್ರು ಕೂಡ ನಾವು ಯಾವ ಲೋಕದಲ್ಲಿದ್ದೀವೋ ಅವ್ರು ಯಾರೋ ನಮಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಪುರುಷರು ಕೂತ್ಕೊಂಡು ಟ್ರಾವೆಲ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಈಗ ನಾವು ನಮಗೆ ಮೀಸಲಿಟ್ಟಂತ ಸೀಟಲ್ಲಿ ಕೂತಿಲ್ಲ, ಪುರುಷರು ಕೂತಿದ್ದಾರೆ, ಕಂಡಕ್ಟರ್ ತಿಳಿಸಿದ್ವಿ, ಆದ್ರೂ ಕೂಡ ಕಂಡಕ್ಟರ್ ಸುಮ್ಮನೆ ಇದ್ರು ಅಂತ ಹೇಳ್ಬಿಟ್ಟು ಲೇಡೀಸ್ ಇವಾಗ ಗರಂ ಆಗಿದ್ದಾರೆ. ಈಗ ನೋಡಿದ್ರು ಸುಮ್ಮನಿದ್ದಂತಹ ಬಿಎಂಟಿಸಿ ಕಂಡಕ್ಟರ್ ವಿರುದ್ಧ ಕೂಡ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಇದಕ್ಕೆ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ. ವಿಡಿಯೋ ವೈರಲ್ ಆಗಿದ್ದಕ್ಕೆ ಯಾವ ಕ್ರಮ ತೆಗೆದುಕೊಂತೀರಾ ಬಿಎಂಟಿಸಿ ಡ್ರೈವರ್ ಹಾಗೆ ಮೀಸಲಿಟ್ಟ ಸೀಟಲ್ಲಿ ಪುರುಷರು ಕೂತಿರೋದಕ್ಕೆ ಅಂತ ಆಗ್ರಹ ವ್ಯಕ್ತವಾಗ್ತಿದೆ.